ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರ. ಪ್ರತಿಭಟನೆಗೆ ಒಂದು ಪವರ್ ಬಂದಂಗಿದೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಂದು ಮನಮುಟ್ಟ ಹತ್ರ ಮಾತಾಡಿದ್ದಾರೆ. ಒಂದು ಶಕ್ತಿ ಬಂದಿದೆ. ಹೇಳಿ ಸರ್, ಒಂದು ಈ ಒಂದು ಪ್ರತಿಭಟನೆಗೆ. ನಮ್ಮ ದೀರ್ಘಕಾಲದ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಮೂಲಭೂತವಾಗಿ ಕೊಡ್ತಕ್ಕಂತ ಏನು ಬೆನಿಫಿಟ್ಗಳಿದೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮುಂದೆ ನಮ್ಮ ಆಗ್ರಹ. ಅದರಿಂದ ವಿರೋಧ ಪಕ್ಷದ ನಾಯಕರು ಕೂಡ ಈ ದಿನ ಬಂದು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ಆಮೇಲೆ ಇವತ್ತು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿದೆ ಹೋದ್ರೆ ನಾವು ಮುಷ್ಕರವನ್ನ ಮುಂದುವರಿಸುವಂತ ಒಂದು ತೀರ್ಮಾನವನ್ನ ನಾವು ಮಾಡಿದ್ದೀವಿ. ಸರ್, ಈಗ ಆಡಳಿತ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಒಬ್ಬರು ನಾಯಕರು ಬಂದು ಮಾತಾಡಿದ್ರೆ ಇನ್ನೂ ಬಹಳಷ್ಟು ಶಕ್ತಿ ಬರೋದು. ಅವ್ರಿಗೂ ತಾವು ಒಂದು ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರೋದೇನೋ ಅನ್ಸುತ್ತಲ್ಲ ಸರ್? ಇಲ್ಲ, ಇದು ನಾವು ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಅವರು ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಸಮಸ್ಯೆಗಳು ಅರ್ಥ ಆಗ್ಬೇಕು. ಸಮಸ್ಯೆ ಗೊತ್ತಿರಲ್ಲ ಅವರಿಗೆ, ಸಮಸ್ಯೆಗಳು ಆ ರೀತಿ ನಾವೆಲ್ಲ ಇನ್ವೈಟ್ ಮಾಡ್ತೀವಿ. ಸರ್, ಈಗ 12,000 ಕೊಡ್ತಾರೆ ಸರ್. ತಾವು ಬೇಡಿಕೆ ಇಟ್ಟೋದು ಸರ್? ನಮ್ಮದು ಕನಿಷ್ಠ ವೇತನ 19,200 ಚಿಲ್ಲರೆ ಆಗುತ್ತೆ. ಈಗ ಮೊನ್ನೆ 25 ಏಪ್ರಿಲ್ ಇಂದ 19,200 ಚಿಲ್ಲರೆ. ಸರ್, ಇದು 19,200 ರೂಪಾಯಿ ಬೇಡಿಕೆ ಇದ್ದೀರಾ? ಅದಕ್ಕೆ ಏನಾದ್ರು ಇದೆ ಅಲ್ಲಿ ಅಲ್ಲೆಲ್ಲ ತಲುಪಿದೆ, ಬಟ್ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಸರ್? ಅಲ್ಲ, ಅದನ್ನ ಮಾಡ್ಲೇಬೇಕಾಗತ್ತೆ. ಕಾನೂನುಬದ್ಧವಾಗಿತ್ತು. ಕನಿಷ್ಠ ವೇತನ ಅಂತ ಹೇಳಿ ಬಂದ್ಮೇಲೆ ಕಾನೂನು ವ್ಯಾಪ್ತಿಯವರಿಗೆ ಬರುತ್ತೆ, ಅವ್ರು ಕೊಡ್ಲೇಬೇಕಾಗತ್ತೆ. ಖಾಸಗಿ ಸಂಸ್ಥೆಗೂ ಸರ್ಕಾರಕ್ಕೂ ಕೂಡ ಒಂದೇ ಕಾನೂನು ಇರೋದು ಥ್ರೂಔಟ್ ಇಂಡಿಯಾ. ಲೇಬರ್ ಕಾನೂನು ಏನಿದೆ ಒಂದೇ ಕಾನೂನು. ಆದ್ರಿಂದ ಇವ್ರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅಂದ್ರೆ ಲೇಟ್ ಆಗ್ಬೋದು ಅಷ್ಟೇ. ಅವ್ರು ಅದಕ್ಕಿಂತ ಮುಂಚೆ ನಾವೇನು ಅಂತಂದ್ರೆ ಒಂದು ಸರ್ಕಾರ ಒಂದು ಮಾದರಿಯಾಗಿ ಅದನ್ನ ಕೊಡ್ಬೇಕು ಅಂತಕ್ಕಂಥ ನಮ್ಮ ಆಗ್ರಹ. ಸರ್, ನಾವು ಏನಿದೀವ ಯಂಗ್ಸ್ಟರ್ಸ್, ತಾವೇನಿದೀವ ಎಲ್ಲರೂ ಇದೀಗ ನಾವು ಹಿಂಗ ಪುರುಷ ಹೆಂಗೋ ಹೋರಾಟ ಮಾಡ್ತೀವಿ, ಮಳೆಯಲ್ಲಿ ಎದ್ದು ಬಿದ್ದು ಒದ್ದಾಡಿ ಹೆಂಗೋ ಮಾಡ್ತೀವಿ. ಅದ್ರಲ್ಲೂ ಹೆಣ್ಮಕ್ಳು ಎಲ್ಲಾರು ಪರ್ಫೆಕ್ಟ್ ಇರಲ್ಲ ಸರ್. ಅವ್ರದ್ದು ಏನೇನೋ ನಾನಾ ರೀತಿ ಆರೋಗ್ಯ ಸಮಸ್ಯೆ ಇರುತ್ತೆ. ಅದ್ರಲ್ಲೂ ವಿಶೇಷವಾಗಿ ಹೆಣ್ಮಕ್ಳೆಲ್ಲ ಭಾಗಿಯಾಗಿ ನಿಮಗೆ ಸಾಥ್ ಕೊಟ್ಟಿದ್ದಾರೆ ಸರ್. ಇಷ್ಟೋ ಜನ ಬಂದು ತಮಗೆ ಬೆಂಬಲ ಸೂಚಿಸಿದ್ದಾರೆ ಒಂದು ಪ್ರತಿಭಟನೆಗೆ. ಏನ್ ಅನ್ಸುತ್ತೆ ಸರ್? ಅನಿವಾರ್ಯವಾದ ಒಂದು ಹೋರಾಟ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ಜೀವನದ ಒಂದು ಘಟ್ಟದಲ್ಲಿ ಬಹಳ ವರ್ಷಗಳು ನಮ್ಗೇನು ಇರೋದಿಲ್ಲ. ಆ ಸೀಮಿತ ಅವಧಿಯಲ್ಲಿ ನಾವು 300, 500, 750 ರೂಪಾಯಿ ಕೆಲಸ ಮಾಡ್ಕೊಂಡು ಬಂದು ಕೊನೆಗೂ ಒಂದು ಒಳ್ಳೆ ರೀತಿಯ ಒಂದು ಸಂಬಳ ತಗೊಳ್ಬೇಕು ಅನ್ನುವಾಗ ಈ ರೀತಿ ಒಂದು ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲಿ ಬೆನಿಫಿಟ್ ಕೊಡದೆ ಸತಾಯಿಸುತ್ತೆ ಅಂತಂದ್ರೆ ಕೇಳಬೇಕಾಗತ್ತೆ. ನಾವು ಹೋರಾಟ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ತಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಇದೇನು ವಿರೋಧ ಅಲ್ಲ, ಸೂಕ್ತವಾದ ಪ್ರಶ್ನೆನೇ ಅನ್ಸುತ್ತೆ. 96,000 ಕೋಟಿ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಡವರಿಗೋಸ್ಕರ. ಇದೇ ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಇದೇ ಗ್ಯಾರಂಟಿ 96,000 ಕೋಟಿನೇ ಇಲ್ಲ ಮಾರ್ಕ್ ಇದೆ ಸರ್. ಅಲ್ಲ, ನಾವು ಏನಾಗಿದೆ ಅಂತಂದ್ರೆ ಕನಿಷ್ಠ ವೇತನ ಕೊಡ್ಬೇಕು ಅಂತಕ್ಕಂಥ ಅವ್ರು ಯಾವುದೇ ಯೋಜನೆಗಳನ್ನು ಮಾಡ್ಕೊಳ್ಳಿ, ಆ ಯೋಜನೆಗಳು ಪರಿಪೂರ್ಣವಾಗಿ ಇರ್ತಕ್ಕಂತ ನೋಡ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಇರುತ್ತೆ. ಎಷ್ಟೇ ಯೋಜನೆಗಳು ಮಾಡ್ಲಿ, ಅದಿಲ್ಲ ಅಂತಂದ್ರೆ ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ ನಮ್ಮ ಒಂದು ದೃಷ್ಟಿಯಲ್ಲಿ. ಈ ಲೈಬ್ರರಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ನಮ್ಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತದ್ರಲ್ಲಿ ಹೊಸ ಲೈಬ್ರರಿಗಳನ್ನು ಮಾಡಿ ಏನು ಪುರುಷಾರ್ಥ ಸಾಧಿಸ್ತಾರೆ ಅಂತ ಬೇಕಲ್ಲ. ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಅಯ್ಯಯ್ಯೋ, 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 ಅಯ್ಯಯ್ಯೋ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಬೇಕು, ಬೇಕೇ ಬೇಕು. ಸರ್ಕಾರಿ ಗ್ರಾಮೀಣ ಗ್ರಂಥಪಾಲಕರ ಸಂಘಕ್ಕೆ, ಹೋರಾಟಕ್ಕೆ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ.
ದೊಂಗ ನಿಲುವಿಗೆ, RDPR ಮಲತಾಯಿ ಧೋರಣೆಗೆ ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, RDPR ಮಲತಾಯಿ ಧೋರಣೆಗೆ, RDPR ಮಲತಾಯಿ ಧೋರಣೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಹಲೋ ಭಾರತ್ ಮಾತಾಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೂ ಓಡಾಟ, ಎಲ್ಲಿವರೆಗೂ ಓಡಾಟ. ಮೇಲ್ವಿಚಾರಕರ ರಾಜ್ಯ ಸಂಘದ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ರು. ನೀವು ಬಂದಾಗ ನಾವು ನಿಮ್ಮನ್ನ ರಾಮಕೃಷ್ಣ ಹೆಗಡೆ ಅವರ ಮುಖವನ್ನ ನೋಡ್ತಾ ಇದ್ದೇವೆ, ಅವ್ರ ಮುಖದಲ್ಲಿ. ಅದಕ್ಕೆ ವಿಧಾನಸಭಾ ಪರಿಷತ್ತಿನಲ್ಲಿ ನಮ್ಮದೇ ಆದಂತ ಒಂದು ಚಳಗಾರಿಕೆಯ ಗಟ್ಟಿ ಧ್ವನಿ ಇದೆ ಸರ್. ನಾವು ಅರೆ ಹೊಟ್ಟಿನಲ್ಲಿ ಉಪವಾಸ ವನವಾಸ ಬೀಳ್ತಾ ಇದ್ದೀವಿ. ಅನೇಕ ಜನ ಮದುವೆಯಾಗಿ ಮಕ್ಕಳ ಮದುವೆ ಮಾಡಬೇಕು, ಹೈಯರ್ ಎಜುಕೇಶನ್ ಕೊಡಿಸ್ಬೇಕಂತ ನಮಗೂ ಇನ್ನಿತರಂತೆ ಬದುಕಬೇಕಂತ ಆಸೆ ಇದೆ ಸರ್. ದಯವಿಟ್ಟು ತಾವುಗಳು ವಿಧಾನಸಭಾ ಪರಿಷತ್ನಲ್ಲಿ ತಮ್ಮ ಮಾತು ನಡೀತದೆ, ಅದಕ್ಕೆ ನಮ್ಮ ಬಡ ಮೇಲ್ವಿಚಾರಕರ ಒಂದು ಕರೆಯನ್ನ ತಾವು ಗಟ್ಟಿ ಧ್ವನಿಯಲ್ಲಿ ಹೇಳಿ ನಮಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಮಾನ್ಯರಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ 2024ರಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ದು ಭಾರತೀಯ ಜನತಾ ಪಕ್ಷ ಇರಬಹುದು, ಸೆಂಟ್ರಲ್ ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇರಬಹುದು ಸರ್. ನಾನು ಈ ರಾಜಕೀಯ ವಿಷಯ ಪ್ರಸ್ತಾಪ ಮಾಡಲ್ಲ. 6,000 ಗ್ರಂಥಾಲಯಗಳನ್ನ ತಾವು ಸೆಂಟ್ರಲ್ ಗೌರ್ಮೆಂಟ್ ದಿಂದ ರಾಜ್ಯದ ಕರ್ನಾಟಕ